ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್. ಆಕಸ್ಮಿಕ ಬೆಂಕಿಗೆ 10ಕ್ಕೂ ಹೆಚ್ಚು ಗುಡಿಸಲು ಮತ್ತು 40ಕ್ಕೂ ಹೆಚ್ಚು ಮೇಕೆಗಳು ಸಂಪೂರ್ಣ ಭಸ್ಮ. ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಲೋಕಸಭಾ ಚುನಾವಣೆಯ ದಿನವೇ ನಡೆದ ಈ ದುರ್ಘಟನೆ. ಮತದಾನ ಮಾಡಲು ಹೋದ ಬಡ ಮತದಾರರ 10 ಗುಡಿಸಲುಗಳು ಬೆಂಕಿಗೆ ಆಹುತಿ. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿಯ ಗ್ರಾಮದಲ್ಲಿ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ಸುಮಾರಿಗೆ ಈ ಘಟನೆ ನಡೆದಿದೆ. ಸ್ಥಳೀಯರಿಂದ ಮಾಹಿತಿಯನ್ನ ತಿಳಿದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಉರಿಯುತ್ತಿರುವ ಗುಡಿಸಲುಗಳ ಬೆಂಕಿಯನ್ನು ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸುವಷ್ಟರಲ್ಲಿ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಗುಡಿಸಲುಗಳಲ್ಲಿದ್ದ ದವಸ ಧಾನ್ಯ, ದಿನಬಳಕೆ ವಸ್ತುಗಳು, ಒಡವೆಗಳು, ಹಣವು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 30 ಲಕ್ಷಕ್ಕೂ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳು ಸಂಪೂರ್ಣ ಭಸ್ಮವಾಗಿದೆ. 40ಕ್ಕೂ ಹೆಚ್ಚು ಮೇಕೆಗಳನ್ನು ಕಳೆದುಕೊಂಡ ಬಡ ಅಜ್ಜಿಯ ಆಕ್ರಂದನ. ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಅವರ ಬೆಂಬಲಿಗರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಬಡ ಕುಟುಂಬಗಳಿಗೆ ಸಾಂತ್ವನವನ್ನ ಹೇಳಿ 1 ತಿಂಗಳಿಗೆ ಆಗುವಷ್ಟು ಕುಟುಂಬಗಳಿಗೆ ದಿನಸಿ ಕಿಟ್ಗಳನ್ನ ವಿತರಿಸಿ ಧನ ಸಹಾಯವನ್ನ ಮಾಡಿದ್ದಾರೆ. ಈ ಘಟನೆ ನಡೆಯಲು ಬೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯ ಅಲೆಮಾರಿ ಕುಟುಂಬಸ್ಥರ ಆರೋಪ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ, ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು, ಬಿಜೆಪಿ ಪಕ್ಷದ ಮುಖಂಡ ಅನಿಲ್ ಕುಮಾರ್ ಹಾಗೂ ಅನೇಕರು ಭೇಟಿಯನ್ನ ನೀಡಿದ್ದಾರೆ. ಇದ್ರ ಮಕ್ಕಳೆಲ್ಲ ಹೊರಟೋರು. ಅದಕ್ಕೆ ಬಿಸಿಲಿಗೆ ಅಂತ ಹೇಳಿ ಸುಮ್ಮನೆ ಹಿಂಗೆ ಒಪ್ಪರ ಬಗ್ಸಿದ್ದಿದ್ದು ಅಷ್ಟೇ, ಒಳಗಡೆನೆ ಇರೋ. ಇನ್ನ ಒಂದು 3 ಮರಿ ಹೊರಟೋರು ಇದ್ರಾಗ. ಇದೆ. ಅದರಲ್ಲೂ ಹಿರಿಯ ಮತದಾರರು ಹಾಗೂ ಯುವಕರು ಕೂಡ ಅತಿ ಉತ್ಸಾಹದಿಂದ ಬಂದು ಮತದಾನ ಮಾಡ್ತಾ ಇದ್ದಾರೆ. ನಮಗೆ ಕೆಲವೊಂದು ಕಡೆ ಸ್ವಲ್ಪ ಸ್ಲೋ ಆಗಿ ಮತದಾನ ಆಗ್ತಿದೆ ಅಂತೇಳಿ ಕೆಲವೊಂದು ಕಡೆಯಿಂದ ನಮಗೆ ಕಂಪ್ಲೇಂಟ್ಸ್ ಬರ್ತಿದೆ. ಅಂಥ ಕಡೆ ಎಲ್ಲ ಈಗ ನಾನು ನೇಗ್ಲಾಳ ಆಗಿರೆಯಲ್ಲಿ ಮತದಾನ ಮಾಡಲು ಜನರಿಗೆ ಮತ್ತು ಮತದಾರರಿಗೆ ಅನುಕೂಲ ಮಾಡ್ತೀನಿ. ಜೊತೆಗೆ ಎಲ್ಲ ಹೊರಟೋಗೈತೆ, ಏನಿಲ್ಲ. ಮಕ್ಕಳ ಪುಸ್ತಕಗಳು ಕೂಡ ಪುಸ್ತಕ ಎಲ್ಲ ಹೊರಟೋಗ. ಹೊಟ್ಟೆ ಹತ್ರಕ್ಕೆ ಹೋಗಿದ್ವಿ. 40 ಕುರಿ ಮರಿ ಹೋಗ್ಬಿಟ್ಟಿದ್ದಾನೆ ಬಡವ್ರು ನಾವು. ಬೆಂಕಿ ಪಾಳು ಮಾಡಿಬಿಟ್ಟು ಎಷ್ಟಪ್ಪ ನಾವು ನಮಗೆ ಫಲ ಕೊಡಿ. ಹೇಳಿದ್ರೆ ಕೇಳಲ್ಲ ಜನಗಳು. ದೂರ ಹಾಕಕ್ಕಾಗಲಿಲ್ವಾ? ಗುಡ್ಲು ಬೇಕಾನೆ ಕೂಲಿಸ್ಬೇಕಾಗಿತ್ತ. ಕೂಲಿ ಕಡಿದ್ಮೇಲೆ ಕೂಲಿ ಮಾಡಿ ನಾವು ಕೇಳಲ್ಲ ಜನಗಳು. ಅಲ್ಲಿ ಊರಾಗ ಇರ್ತಾರೆ, ನಾವು ಇಲ್ಲಿ ಕಾರಾಗಿರೋದು. ಯಾರ ಬೇಕಿತ್ತು ಕಿಟಿ ಅಗ್ರಿ ಇರೋದ ನಲ್ಪಿನಿಗೆ ತಗೋರ ಸಾಕು ಕೊಡಲಿ.
ಹೆಣ್ಮಕ್ಳು ಕಟ್ಕೊಂಡು ಯಾರ ಮನೆಗೆ ಹೋಗ್ಬಿಡ್ತೀರಣ್ಣ ಕೂಲಿ ಮಾಡಿ ಇಕ್ಕನಿರೋದು ಹಗುರ ಹತ್ರ ದುಡ್ಡು ನಾವು ಒಡವೆ ಆಗೈತೆ ದುಡ್ಡು ಆಗೈತೆ ಸರ್ ಮನೆ 50,000 ದುಡ್ಡು ಯಾರಿಗೂ ಕೊಟ್ಟಿದ್ದು ಇಸ್ಕೊಂಡ್ ಇಕ್ಕೊಂಡಿದ್ದೆ ಸರ್ ಬಟ್ಟೆಗಳು ರೇಷನ್ ಏನಿಲ್ಲ ಸರ್ ಒಡವೆಗಳು ಇಕ್ಕೊಂಡಿದ್ದೆ ಸರ್ ಚೀಟಿಗಳು ಎಲ್ಲ ಹೊರಟೋಗವೆ ಸಾಕಮ್ಮ ಸರ್ ಸ್ವಾಮಿ ಬಂದು ಸಂಸಾರ ಇಲ್ಲೇ ಇದ್ದೀವಿ ಬಂದು ಸ್ವಾಮಿ ಹೆಂಗಾಗಿತ್ತು ಏನಾಯ್ತಜ್ಜಿ ಈಗ ಎಲ್ಲಿ ಟ್ರಾನ್ಸ್ಫರ್ ಡಬ್ಬ ಹಚ್ಕೊಂಡು ಬಿದ್ದೆ ಸ್ವಾಮಿ ನಾವೇನು ಮಾಡ್ಲಿಲ್ಲ ಇಷ್ಟೇ ಸ್ವಾಮಿ ಮಾಡಿರೋದು ಯಾವಾಗ ಆಯ್ತಜ್ಜಿ ಇದು ಓಟ್ ಹಾಕಂತ ಹೋದ್ವಿ ಸ್ವಾಮಿ ಕಿರ್ಚ್ಕೊಂಡ್ರು ಓಡ್ ಬಂದೆ ಸ್ವಾಮಿ ಎಷ್ಟು ಮರಿ ಇದ್ವು ಅಜ್ಜಿ ಎಷ್ಟು ಮೇಕೆಗಳಿದ್ವು 50 ಮರಿ ಇದ್ವು ಮೂರು ಗಂಟ ಸ್ವಾಮಿ ಎಲ್ಲ ಬಂದಾಗ ಸ್ವಾಮಿ ನಾವ್ ಕಳ್ಳರಿಗೆ ಏನಿಲ್ಲ ಸ್ವಾಮಿ ಹೊಟ್ಟೆಗಿಟ್ಟಿಲ್ಲ ಮೈಗ್ ಬಟ್ಟಿಲ್ಲ ಸ್ವಾಮಿ ನಮ್ಗೆ ಇನ್ನ ಏನೇನಿತ್ತು ಅಜ್ಜಿ ಇನ್ನೇನು ಇಲ್ಲಿ ಪಾಠ ಮನೆದು ಎಲ್ಲ ಬಂದಾಗ ಸ್ವಾಮಿ ಏನಿಲ್ಲ ಎರಡನೇ ಸರಿ ಎಲ್ಲ ಆಗ್ತಾ ಇರೋದು ಈ ತರ ಸ್ವಾಮಿ ಸಲ ಎಲ್ಲಾನು ಬೆಂದೋಗಿದ್ವಿ ಸರ್ ಅವಾಗ್ಲೂ ಹೇಳಿದ್ವಿ ಕಿವಿಗೆ ಹಾಕೊಂಡ್ಲಿಲ್ಲ ಯಾರುನು ಇವಾಗ ಹೊಟ್ಟೆಗಿಟ್ಟಿಲ್ಲ ಸ್ವಾಮಿ ನಾವು ಪರ್ದೇಶರ್ ಆಗ್ಬಿಟ್ಟಿದ್ವಿ ಸ್ವಾಮಿ ಸರಿ ಸರಿ ಅಜ್ಜಿ ಹೆಸರೇನು ರಾಜು ಅಂತ ಇಲ್ಲಿ ಕರೆಂಟ್ ಇಂದ ಪ್ರಾಬ್ಲಮ್ ಆಗಿ ಇದಕ್ಕೆ 2ನೇ ಸಲ ಪ್ರಾಬ್ಲಮ್ ಆಗಿತ್ತು 2 ಸಲನು ನಾವು ಆರಿಸಿದ್ವಿ ಈಗ 3ನೇ ಸಲಿನೂ ಫುಲ್ ಕರೆಂಟ್ ಇಂದಾನೇ ಆಗಿರೋದು ಹೆಂಗಾಯ್ತು ಅದು ಇಲ್ಲಿ ಕಿಡಿ ಆಗಿರುತ್ತೆ ಸರ್ ಇಲ್ಲಿ ಕಿಡಿ ಆಗಿರಿದ್ರೆ ಅಲ್ಲಿ ಲೈನ್ ಒಂದಕ್ಕೊಂದು ಅಟ್ಯಾಚ್ ಆಗುತ್ತೆ ಗಾಳಿಗೆ ಅಲ್ಲಿ ಅದೇ ಇಲ್ಲಿ ನಂಬರ್ ಒಳಗೆಲ್ಲ ಅವೆಲ್ಲ 2-3 ಸಲ ಹೇಳಿದೀವಿ ಇಲ್ಲಿ ಹೇಳಿದ್ರು ಅವ್ರು ಕ್ಯೂಗ್ ಹಾಕೊಂಡಿರ್ಲಿಲ್ಲ ಡೈಲಿ ಯಾರನ್ನ ಒಬ್ರು ಬಂದಿಲ್ಲಿ ಜಂಪ್ ಹೋಗೈತೆ ಅದೋಗೈತೆ ಇದೋಗೈತೆ ಅಂತ ಇಲ್ಲಿ ತನಿಖೆ ಮಾಡ್ತಿದ್ರು ಈಗ ಎಷ್ಟು ಗುಡ್ಲು ಹೋಗಿದೆ ಟೋಟಲ್ ಸರ್ ಇಲ್ಲಿ 10 ಹೋಗಿದೆ ಸರ್ 10 ಗುಡಿಸ್ಲುಗಳು ಅದ್ರಲ್ಲಿ ಇರ್ತಕ್ಕಂಥ ಏನೇನು ದೋಷಧಾನ್ಯಗಳಿದ್ದು ಎಲ್ಲ ಪೂರ್ತಿ ಎಲ್ಲ ಫುಲ್ ಹೊರಟೋಗಿವೆ ಸರ್ ನಮ್ಮವನು 5 ಮೇಕೆ ಹೋಗಿವೆ ಸರ್ 1 ಮೇಕೆ ಮಾತ್ರ ಈಗಲೂ ಆಗ್ಲೋ ಅನ್ನಂಗೈತೆ ಅಷ್ಟೇ ಸರ್ ಈಗ ಸರ್ ಇಲ್ಲೆಲ್ಲ ಇಲ್ಲಿ ಕುರಿ ಮೇಕೆ ಎಲ್ಲ ಇದ್ವು ಇದೇ ಫಸ್ಟ್ ಅಂಟ್ಕೊಂಡಿದ್ದು ಇದಾಗಿದ ತಕ್ಷಣ ಇದು ಅಂಟ್ಕೊಂತು ಇವೆರಡು ಅಂಟ್ಕೊಂತಿದ್ದಂಗೆ ಇವು ವೇಗ ಹೊರಟೋದ್ವು ಆಮೇಲೆ ಅದೆಲ್ಲಕ್ಕೂ ಅಂಟ್ಕೊಬಿಡ್ತು ಸರ್ ಅಷ್ಟೇ ಸರ್ ಅಷ್ಟಾಗೋಷ್ಟೊತ್ತಿಗೆ ಎಲ್ಲರೂ ಅಲ್ಲೇನೆ ಕಿರ್ಲ್ಕೊಂಡು ಹೊರಟೋದ್ವಿ ಸರ್ ಅಷ್ಟೇ ಆಗಿದ್ದು ಏನಿಲ್ಲ ಅಂದ್ರೆ ಒಂದ್ ಮನೆಗೆ ಎಷ್ಟು ಲಾಸ್ ಆಗಿರ್ಬೋದು ನಿಮ್ಮ ಅನ್ಸಿಕೆ ಪ್ರಕಾರ ಒಂದ್ ಮನೆಗೆ ಒಂದ್ ಮನೆಗೆ ಅದು ಅಂದಾಜ್ ಮೇಲೆ ನಮ್ಗೆ ಹೇಳೋದು ಬರಲ್ಲ ಒಂದ್ ಅಂದಾಜ್ ಮೇಲೆ ಅಂದ್ರೂ ಒಂದ್ 2 ಲಕ್ಷ ಅಮೌಂಟ್ ಇದೊಂದು ಗುಡ್ಲಲ್ಲಿ ಮಾತ್ರ ಜಾಸ್ತಿ ಇತ್ತು ಏನಿತ್ತು ಮನೇಲಿ ಅಮೌಂಟ್ ಇತ್ತು ಸರ್ ಎಷ್ಟಿತ್ತು ಅಂತ ಗೊತ್ತಿಲ್ಲ ಆದ್ರೆ ಅವ್ರ ಆಟ ಮಾರಿರೋ ದುಡ್ಡೆಲ್ಲ ಅಲ್ಲಿ ಇಟ್ಟಿದ್ರು ಅವರೆಲ್ಲ ಏನ್ ಕೆಲ್ಸ ಹೋಗ್ತಾರೆ ಎಲ್ಲ ಇಲ್ಲ ಸರ್ ಇಲ್ಲೆಲ್ಲ ಬರೀ ಕೂಲಿ ಸರ್ ಬರೀ ಕೂಲಿ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋದು ಅಷ್ಟೇ ಬೆಳಗ್ಗೆ ಹೊತ್ತು ಯಾರು ಗುಡಿಸ್ಲಲ್ಲಿ ಇರಲ್ಲ ಯಾರು ಇಲ್ಲ ಸರ್ ಒಬ್ಬೊಬ್ರು ಮಾತ್ರ ಇರ್ತಾರೆ ಇಲ್ಲಿ ಯಾಕಂದ್ರೆ ಇಲ್ಲಿ ಅವಾಗ ಅಂಟ್ಕೊಂತ ಇದ್ದಿದ್ ನೋಡಿ ಪ್ರತಿಯೊಂದು ಮನೆಗೂ ಒಬ್ಬೊಬ್ರು ಮಾತ್ರ ಇರ್ತಾರೆ ಇವತ್ತು ಎಲೆಕ್ಷನ್ ಇದ್ದಿದ್ರಿಂದ ಎಲ್ಲ ಅಲ್ಲಿ ಹೋಗಿದ್ರು ಸರ್ ಇದು 2ನೇ ಸರಿ ಆಗ್ತಾ ಇರೋದು ಸರ್ ಇದು 3ನೇ ಸಲ ಸರ್ ಇಲ್ಲಿ 2ನೇ ಸಲ ಆದಾಗ ನಾವೇ ಆರಿಸಿದ್ವಿ ಸರ್ ಈ ಮನೆ ಐತಲ್ಲ ಈ ಹುಡುಗಿ ನಾನು ಇಲ್ಲಿರೋರೆಲ್ಲ ಒಬ್ಬೊಬ್ರು ಬಂದು ಎಲ್ಲ ಆರಿಸಿದ್ವಿ ಆಮೇಲೆ ಇದ್ದಿದ್ದು ನಮ್ಗೆ ಗೊತ್ತಿಲ್ಲ ಸರ್ ನಿಮ್ಮ ಹೆಸರು ಹನುಮಂತರಾಜು ಸರ್ ಯಾವ ಊರು ಇದು ಚಿಂಪನಹಳ್ಳಿ ಸರ್ ಏನ್ ಹೇಳ್ತೀರ ಈಗ ಒಂದು ಗಂಟೆ ಒಂದು ತಾಸು ಸುಮಾರಿಗೆ ಇಲ್ಲಿಂದ ನಮ್ಮ ರೈಲ್ ಮೇಲೆ ಫೋನ್ ಮಾಡಿದರು ಇಲ್ಲಿ ಗುಡಿಸ್ಲುಗಳಿದ್ವು ಗುಡಿಸ್ಲುಗಳಿಗೆಲ್ಲ ಅವರು ನಮ್ಮ ಇಲ್ಲಿಗಲ್ ಯಾವುದೋ ಮೀಟ್ರ್ ಇಲ್ಲ ಇಲ್ಲಿ ಎಲ್ಲ ಇಲ್ಲಿಗಲ್ ಸಪ್ಲೈ ತಗೊಂಡಿದ್ರು ಹಿಂಗೆ ಬೆಂಕಿ ಎತ್ಕೊಂಡಿದೆ ಅಂತ ಲೈನ್ ಆಫ್ ಮಾಡಬೇಕು ಅಂತ ನನಗೆ ಇವತ್ತು ಎಲೆಕ್ಷನ್ ಇದ್ದ ಕಾರಣ ಯಾರಿಗೂ ಎಲ್ ಸಿ ಕೊಡಬೇಡಿ ಅಂತ ನಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ನಾನು ಕೇಳಿದ್ರೆ ಯಾರಿಗೂ ಎಲ್ ಸಿ ಕೊಡಬಾರ್ದು ಅಂತ ನಮ್ಮ ಲೈನ್ಮನ್ ಚಂದ್ರು ಅನ್ನೋರು ನನಗೆ ಫೋನ್ ಮಾಡಿ ಎಲ್ ಸಿ ಬೇಕ್ಸ್ ಹಿಂಗಾಗಿದೆ ಅಂತ ನಾನು ಇಮಿಡಿಯೇಟ್ ಎಲ್ ಸಿ ಕೊಡಿಸಿ ಜಂಪ್ ತೆಗೆಸಿ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದಿದ್ರು ಅವರು ಮಾಹಿತಿ ಕೊಟ್ಟರು ಹಿಂಗೆ ಬೆಂಕಿ ಎತ್ಕೊಂಡಿದೆ ಇಲ್ಲೇನೋ ಸಿಲಿಂಡರ್ನ ಬ್ಲಾಸ್ಟ್ ಆಗಿದೆ ಅಲ್ಲಿ ನಿಮ್ಮ ಲೈನ್ ಇದೆ ಎಲ್ಲ ಆಫ್ ಮಾಡಿಸಿ ಅಂತ ಕೂಡಲೇ ನಾವು ಅಷ್ಟೊತ್ತಿಗೆ ಅಲ್ಲಿ ಆಫ್ ಮಾಡಿಸಿದ್ವಿ ನಂತರ ನಾವು ಎಲ್ಲ ನಮ್ಮ ಮೇಲಧಿಕಾರಿಗೆ ತಿಳಿಸಿ ನಾನು ಎಲೆಕ್ಷನ್ ಡ್ಯೂಟಿಯಲ್ಲಿದ್ದರಿಂದ ಸ್ವಲ್ಪ ಲೇಟಾಗಿ ಬರೋಕ್ಕೆ ಬಂದಿದ್ದೀನಿ ಎಲ್ಲ ಕೇಳ್ತಾ ಇದ್ದೀನಿ ಅದೇ ಬೆಂಕಿ ಎತ್ಕೊಂಡು ಹೊಡೆದಿದೆ ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಯಾವುದೂ ಕಂಡು ಬಂದಿಲ್ಲ ಯಾಕಂದ್ರೆ ಇಲ್ಲೇನೂ ಇಲ್ಲ ನಮ್ಮದು ಮೇಲೇನಿದೆ ಬಟ್ ಇದು ಇಲೀಗಲ್ ಕಲೆಕ್ಷನ್ ತಗೊಂಡ್ರಿಂದ ಆಗಿದೆ ಇಲ್ಲ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ದರಿಂದ ತನಿಖೆಯಿಂದ ತಿಳ್ಬೇಕಾಗಿದೆ ಅಲ್ಲ ಸರ್ ಇಲ್ಲ ಜನಗಳು ಹೇಳ್ತಿರೋ ಪ್ರಕಾರ ಟ್ರಾನ್ಸ್ಫಾರ್ಮ್ ಇದಾಗಿ ಬೆಂಕಿ ಕಾಯಿಸ್ಕೊಂಡ್ ಏನು ಕಾಣ್ ಬರ್ತಾ ಇದೆ ಅಲ್ಲಿ
ನಾವು ಫೀಸ್ ನೋಡಿದ್ದೀನಿ, ಎಲ್ಲ ಟ್ರಾನ್ಸ್ಫರ್ ನೋಡಿದ್ದೀನಿ. ಅಲ್ಲೇನೋ ಒಂಥರ ಆರ್ಟ್ ಆಗಲಿ ಫೀಸ್ ಹೋಗಿರೋದಾಗ್ಲಿ ಕಾಣ್ತಾ ಇಲ್ಲ. ನೆಕ್ಸ್ಟ್ ನೋಡೋಣ, ಇನ್ನ ತನಿಖೆ ಮಾಡಿಸ್ತೀನಿ. ಆಮೇಲೆ ಕರೆಸ್ಪೆಕ್ಟರ್ ಬರ್ತಾರೆ, ಅವರ ತನಿಖೆ ಮಾಡಿ ನೋಡಿ. ನಿಮ್ಮ ಇಲಾಖೆಯಿಂದ ಏನೆಲ್ಲ ಪರಿಹಾರ ಇರಲ್ಲ ಸದ್ಯ ಇಲ್ಲಿ, ಯಾಕಂದ್ರೆ ನಾನು ನೋಡ್ಬೇಕು, ತನಿಖೆ ಮಾಡಿ. ಇಲ್ಲಿಗಲ್ ಅಂತಿದ್ರಲ್ಲ ಸರ್, ಇಲ್ಲಿಗಲ್ ಇಷ್ಟ ದಿನ ಯಾರಾದ್ರೂ ನೋಡಿಲ್ವಾ ಸರ್ ನಿಮ್ಮ ಇಲಾಖೆ? ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ನೀವು? ನಾವು ಬಂದಾಗ ತೆಗೆದಿದ್ರು, ನೈಟ್ ಹಾಕ್ಯಂತಿದ್ರು ಅಂತ ಹೇಳ್ತಾರೆ. ಈಗ ಅಲ್ಲಿ ವೈದೆಲ್ಲ ಕಾಣ್ತಾ ಇದೆ, ನಾನು ನೋಡಿಕೊಂಡು ಈಗ ಬಂದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಗಲ್ ಅಂತ ಹೆಂಗ್ ಹೇಳ್ತಾ ಇದ್ದೀನಿ ಅಂದ್ರೆ ಅದೆಲ್ಲ ವೈಟ್ ಕಾಣ್ತಾ ಇದೆ, ಸುಟ್ಟೋಗಿರತ್ತವೆಲ್ಲ ಸರ್ವಿಸ್ ಬಿನ್ ಕಾಣ್ತಾ ಇದೆ. ಅಲ್ಲ, ನಿಮ್ಮ ಲೈನ್ ಮ್ಯಾನ್ಗಳಲ್ಲಿ ಬರ್ತಾ ಇರ್ತಾರಲ್ಲ, ಅವ್ರು ಕಾಣಿಸಿಲ್ವ ಸರ್ ಅದು ಯಾವ್ದೇ ರೀತಿಯ ಇಲ್ಲಿಗಲ್ ಅಂತ ಕಂಡಿಲ್ಲ? ನೋಡಿ ಅವ್ರಿಗೂ ಈಗ ವಿಚಾರಣೆ ಮಾಡ್ತೀನಿ. ಇವಾಗ ಗುಡ್ಡ ಮೇಲೆ ಲೈನ್ ಹೋಗಿದೆ, ಎಲ್ಲ ಅಪ್ಕೊಂಡು ಹಿಡಿದಿದೆ ಅಲ್ಲಿ. ನಿಮ್ಮ ಲೈನು ಕೂಡ ಇದಾಗಿದೆ. ನೋಡ್ತಾ ಇದೆ, ಬೆಂದಾಗಿದೆ ಇದು ಲೈನ್. ಆಲ್ಮೋಸ್ಟ್ ಅಲ್ಲಿ 20-25 ವರ್ಷದ ಹಿಂದೆನೆ ಆಗಿದೆ ಲೈನ್, ಈಗ ಹೊಸದಾಗೇನು ಆಗಿಲ್ಲ ಇದು. ಅದ್ರ ಕೆಳಗಡೆ ಅವರು ಗುಡ್ಸ್ಲು ಕಟ್ಟಿದ್ದಾರೆ ಅನ್ಸುತ್ತೆ, ನೋಡೋಣ. ನಾರಾಯಣಮ್ಮ ಸರ್, ನನ್ನ ಹೆಸರು ಚಿಲ್ಕಾನಹಳ್ಳಿ. ದುಡ್ಡು ಆಟ ಜಾಸ್ತಿ ವರ್ಷ ಆಗಿತ್ತು, ತಂದು ಮಾರೋಣ ಅಂತ ಮಾರಾಕಿದ್ವಿ ಸರ್. ಅದು ತರೋಣ ಅಂತ ಬೇರೆಯವ್ರ ಹತ್ರ 1 ಲಕ್ಷ ಇಸ್ಕೊಂಡ್ ಬಂದಿದ್ವಿ, ಹೊಸ ತರೋಣ ಅಂತ. ಮನೇಲಿ ಕೆಲಸ ಮಾಡಿದ್ರೆ 50,000 ಇತ್ತು. ಒಂದು ಉಂಗ್ರ ಇತ್ತು ಸರ್, ಒಂದ್ ಜೊತೆ ಅಂಗಿಸಿದ್ವು. ತಿರ್ಗಾ ಇದು ಆಟ ಡಾಕ್ಯುಮೆಂಟು ಎಲ್ಲ ಅಲ್ಲೇ ಇತ್ತು ಸರ್. ಎಷ್ಟು ಅಮೌಂಟ್ ಇತ್ತಮ್ಮ ಬೀರುನಲ್ಲಿ? ಒಟ್ಟು ಎಲ್ಲ 4 ಲಕ್ಷ ಇತ್ತು ಸರ್. 4 ಲಕ್ಷ ಎಲ್ಲ ಪೂರ್ತಿ ಸುಟ್ಟೋಗಿದ್ಯಾ? ಆಟ ಅಲ್ಲೇ ಐತೆ ನೋಡಿ ಸರ್, ಅಲ್ಲೇ ಎಲ್ಲ ಹೊಟ್ಟೋಗೈತೆ. ರೇಷನ್ನು, ಪಾತ್ರೆ ಸಾಮಾನು, 2 ಸೆಟ್ಟು ಕುಕ್ಕರ್ಗಳು ಅವಂತವೆಲ್ಲ 8 ಇದ್ವು. ರೇಷನ್ 4 ಮೂಟೆ ರಾಗಿ ಇತ್ತು, 2 ಪ್ಯಾಕೆಟ್ ಅಕ್ಕಿ ಇತ್ತು. ಎಷ್ಟು ಜನ ಇದ್ರು ಮನೆಯಲ್ಲಿ? ನಾವ್ ಇಬ್ರೇ ಸರ್. ಇಬ್ರೇನಾ? ಸರಿ, ಮಾಹಿತಿ. ನನ್ನ ಹೆಸರು ಜಗದೀಶ್ ಅಂತ, ಚಿಲ್ಕನಹಳ್ಳಿ ಗ್ರಾಮ. ಇದು ಸೈಟ್, ಇದು ಗೌರ್ಮೆಂಟ್, ಇದು 218 ಸರ್ವೆ ನಂಬರ್. ಇದು ನಾವು ಎಲ್ಲ ಪ್ರಯತ್ನ ಮಾಡಿ ಸೈಟ್ ಬರೋಂಗೆಲ್ಲ ಗ್ರಾಮ ಸಭೆ ಇಕ್ಕೊಂಡು ಎಲ್ಲರಿಗೂ ಹಕ್ಕುಪತ್ರ ಕೊಡ್ಸೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟೊಳಗೆ ಹಬ್ಬ ಬಂತು. ಹಬ್ಬ ಬಂದಿದ್ದಕ್ಕೆ JCPಗೆಲ್ಲ ಸಮ ಮಾಡಬೇಕು, ಇವ್ರು ಎತ್ಕೊಳ್ರಿ ತರಗೊಡ್ಸೋಣ ಅಂತ ಅಂದ್ವಿ. ನಾವು ಹಕ್ಕುಪತ್ರ ಕೊಡ್ರಿ, ಆಮೇಲೆ ಎತ್ಕೊಂತೀವಿ ಅಂತ ಇವ್ರು ಅಂದ್ರು. ಅಲ್ಲಿ ಡಿಲೇ ಆಯಿತು, ಈ ಎಲೆಕ್ಷನ್ ಬಂತು. ಆಮೇಲಿಂದ ಎಲೆಕ್ಷನ್ ಆದ್ಮೇಲೆ ಮಾತಾಡ್ಬಿಟ್ಟು ತರಗೊಳಿಸಿ ನಾವು ಮನೆ ಕಟ್ಕೊಡೋಣ ಅಂತ ಮಾಡಿ. ಎಲ್ಲಿ ಜಾಗ ತೋರಿಸಿದ್ರು? ಇದೇ ಜಾಗ. ಆಯ್ತು, ಈಗ ಲೈನ್ ಎಲ್ಲ ಬಂದಿದೆಯಲ್ಲ ಇಲ್ಲಿ, ನೀವು ಇಲಾಖೆಗೆ ಹೇಳಿ ಅದನ್ನ ತೆಗಿ. ಇಲಾಖೆಗೆ ಹೇಳಿದ್ವಿ, ಕಂಪ್ಲೇಂಟ್ ಮಾಡಿದ್ದೆ. ನಾನೇ ಅರ್ಧ ರಾತ್ರಿ ಫೋನ್ ಮಾಡಿದ್ರು, ಬಂದು ನಾನು ಅದನ್ನ ಕಲೆಕ್ಷನ್ ತಪ್ಪಿಸಿ ಹೋಗ್ತಿದ್ದೆ. ಎಷ್ಟನೇ ಬಾರಿ ಇಲ್ಲಿ ಆಗ್ತಿರೋದು ಈಗ ಅವಘಡ? ಇಲ್ಲಿಗೆ 3ನೇ ಸರಿ ಸರ್. 3ನೇ ಬಾರಿ ಅವಘಡ ಆದ್ರೂ ಪಂಚಾಯತಿ ಅವ್ರು ಏನ್ ಮಾಡ್ತಿದ್ರು, ಏನ್ ತಗೊಂಡಿದ್ದಾರೆ ಕ್ರಮ ಇದ್ರ ಬಗ್ಗೆ? ಕ್ರಮ ತಕೊಂಡು ಎಲ್ಲ ಮಾಡೋದು ಸರ್, ಮೂವ್ ಆಯ್ತೆ. ಈಗ ಮಾಡ್ಬೇಕಾಯ್ತು, ಈ ಎಲೆಕ್ಷನ್ ಬಂದಿತ್ತು, ಎಡವಟ ಆಯ್ತು ಅಷ್ಟೇ. ಈಗ ಎಷ್ಟು ಸೈಟ್ಗಳು ವಿಂಗಡಣೆ ಆಗಿದೆ ಇಲ್ಲಿ? ಇಲ್ಲಿ ಎಲ್ಲ ಒಂದು 35 ಆಯ್ತು ಸರ್. 35 ಇಲ್ಲಿ 35 ಕುಟುಂಬಗಳಿವೆ ಇಲ್ಲಿ. 35 ಕುಟುಂಬ ಇಲ್ಲ ಇಲ್ಲಿ, ಒಂದು 15-16 ಅವೆ. ಈಗ ನಿಮ್ಮ ಅಂದಾಜ್ ಪ್ರಕಾರ ಈಗ 10 ಗುಡಿಸ್ಲಿಗೆ ಹೆಚ್ಚು ಸುಟ್ಟೋಗಿದೆ. ಒಂದು ಗುಡಿಸ್ಲಿಗೆ ಏನ್ ಅಂದಾಜಿತ್ತು, ಏನೇನಿತ್ತು ವ್ಯವಸ್ಥೆ, ಅಷ್ಟೇ ಎಷ್ಟು ಲಾಸ್ ಆಗಿದೆ ಇಲ್ಲಿ ಜನಗಳಿಗೆ? ಗುಡಿಸ್ಲಿಗೆ ಅಮೌಂಟ್ 4-5 ಗುಡಿಸ್ಲಿಗೆ ಅಮೌಂಟ್ ಹೋಗಿದೆ ಸರ್. ಆಮೇಲಿಂದ ಮಿಕ್ಲೆ ಸಾಮಾನು, ಅಕ್ಕಿ, ಬೇಳೆ, ಒಡವೆ, ಕುರಿ, ಮೇಕೆ ಹೀಗೆಲ್ಲ. ಈಗ ಪ್ರತಿ ಗುಡಿಸ್ಲಲ್ಲೂ ಕೂಡ ದವಸ ಧಾನ್ಯ ಇದ್ದಿದ್ದು ಪೂರ್ತಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ. ಹೌದು ಸರ್. ಈಗ ಅವರಿಗೆ ದವಸ ಧಾನ್ಯದ ವ್ಯವಸ್ಥೆ ಆಗುತ್ತಾ? ಪಂಚಾಯತ್ ಕಡೆಯಿಂದ ನಾವು ಮೆಂಬರ್ಗಳಿಂದ ಕಲೆಕ್ಟ್ ಮಾಡಿ, ಅಧ್ಯಕ್ಷರು ನೋಡೋಣ, ನಮ್ಮ ಅಧಿಕಾರಿಗಳು ಏನೋ ಬಂದ್ರೆ ಕೊಡ್ಸಿದ್ರೆ ಅವ್ರು ಆಗ್ಬೋದು. ನಾವು ಪಂಚಾಯತಿ ಕರೆಂಟ್ ಮಾಡ್ತೇವೆ, ನಾವು ಪಂಚಾಯತಿ ಮೆಂಬರ್, ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಡ್ತೇವೆ. ನಾವು ಪಂಚಾಯತಿ ಮೆಂಬರ್. ತಮ್ಮ ಹೆಸರು ಸರ್? ಜಗದೀಶ್. ಓಕೆ. ನ್ಯೂಸ್ ಕರ್ನಾಟಕ 1 ವರದಿ, ಮುತ್ತುರಾಜ್ ಕೊರಟಗೆರೆ.